ಹಲೋ ಫ್ರೆಂಡ್ಸ್, ಗುತ್ತು ಚಾನೆಲ್ಗೆ ಸ್ವಾಗತ. ಇವತ್ತು ಸ್ಯಾಟರ್ಡೆ, ಗಂಟೆ ಆಯಿತು ಮಧ್ಯಾಹ್ನ 3 ಗಂಟೆ. ಈಗ ನಾವು ಹೋಗ್ತಾ ಇದ್ದೇವೆ. ಈ ಸತಿ ನಮಗೆ ಲಾಂಗ್ ವೀಕೆಂಡ್, ಯಾಕಂದರೆ UAE ನ್ಯಾಷನಲ್ ಡೇ, ಹಾಗಾಗಿ 4 ಡೇಸ್ ರಜೆ ಇದೆ. ಬನ್ನಿ, ಇವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್, ತಿರುಗುವ ಜರ್ನಿ ಸ್ಟಾರ್ಟ್. ಬನ್ನಿ, ನಾವು ಎಲ್ಲಿಗೆ ಹೋಗ್ತೇವೆ, ಏನೇನು ಮಾಡ್ತೇವೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಯಾವ ವಿಡಿಯೋನ ಸಹ ಮಿಸ್ ಮಾಡ್ದಲೇ ನೋಡಿ. Mayo man, mayo. Yo. Okay. ಹೀಗೆ ನಾವು ಹೋಗುವಾಗ ಯೂನಿವರ್ಸಿಟಿ ಸಿಕ್ಕಿತ್ತು. ಯಾವುದು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂತ ಅನಿಸಿತು. ಇದು ಆ್ಯಕ್ಚುಲಿ ಅಪೋಸಿಟ್ ಸೈಡಲ್ಲಿ ಇತ್ತು, ಮಧ್ಯೆ ವೆಹಿಕಲ್ಸ್ ಬರ್ತಾ ಇತ್ತು. ಇದು ಬಿಟ್ಸ್ ಬಿಲಾನಿ ಕಾಲೇಜ್ ಅಂತ ಫೇಮಸ್ ಯೂನಿವರ್ಸಿಟಿ ಕಾಲೇಜ್. ಹಾಗೆ ಸ್ವಲ್ಪ ಮುಂದೆ ಹೋಗುವಾಗ ಮಣಿಪಾಲ್ ಕಾಲೇಜ್ ಸಹ ಸಿಕ್ಕಿತ್ತು. ನಾವು ಈಗ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಇಲ್ಲಿ ನೋಡಿದರೆ ಫುಲ್ ಆಫ್ ಗ್ರೀನರೀಸ್, ಪೂರ ಮರ ಬಳ್ಳಿಯಿಂದನೇ ಕವರ್ ಆಗಿದೆ. ಇದು ಏನಿರ್ಬೋದು ಅಂತ ಗೆಸ್ ಮಾಡ್ತಿರ್ತೀರಿ ನೀವು. ಈಗ ನಾವು ಬಂದ್ವಿ ದುಬೈ ಬಟರ್ಫ್ಲೈ ಗಾರ್ಡನಿಗೆ. ಈಗ ನಾವು ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಈಗ ನಾವು ಟಿಕೆಟ್ ತಗೊಳ್ತಾ ಇದ್ದೇವೆ. ಟಿಕೆಟ್ ತಗೊಳ್ಳುವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬರುವವರಿದ್ದರು, ಹಾಗಾಗಿ ಪ್ರಶಾಂತ್ ಅವ್ರ ಹತ್ರ ಮಾತಾಡ್ತಿದ್ದಾರೆ. ಆದರೆ ಇಲ್ಲಿ ರೆಸಿಡೆನ್ಷಿಯಲ್ ವೀಸಾ ಇಲ್ಲದೆ, ರೆಸಿಡೆನ್ಷಿಯಲ್ ಕಾರ್ಡ್ ಇಲ್ಲ ಅಂದರೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಎಲ್ಲಿ ನೋಡಿದ್ರು ಬಟರ್ಫ್ಲೈ ಸ್ಟ್ರಕ್ಚರ್ಸ್ ಫೋಟೋವೇ ಕಾಣ್ತದೆ. ಇದು ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇದೆ. ಇಲ್ಲಿ ರೆಸಿಡೆನ್ಷಿಯಲ್ ವೀಸಾನವರಿಗೆ 45 ರೂಪಾಯಿ ಪರ್ ಟಿಕೆಟ್, 45 ದುಬೈ ಮನಿ ದಿರಮ್ಸ್ ಒಬ್ಬರಿಗೆ. ವಿಸಿಟರ್ಸ್ ಟೂರಿಸಮ್ಸ್ನವರಿಗೆ 50 ದಿರಮ್ಸ್ ಅಂತ ಹೇಳಿದರು. ನೋಡಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರಿಗೆ ಕಾಯ್ತಿದ್ವಿ. ಅವರು ಹೇಳಿದರು, ನೀವು ಕಾಯಬೇಡಿ, ಮುಂದೆ ಹೋಗ್ತೀರಿ, ನಾವು ಸಹ ಬಂದು ಜಾಯಿನ್ ಆಗ್ತೇವೆ ಅಂತ. ಬನ್ನಿ, ಕಲರ್ಫುಲ್ ಗಾರ್ಡನ್ ಹೇಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಬಟರ್ಫ್ಲೈ ಹೇಗಿದೆ, ಎಷ್ಟೆಲ್ಲ ಕಲರ್ಫುಲ್ ಆಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಮಾತ್ರ ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಫುಲ್ ಆಫ್ ಗ್ರೀನರೀಸ್, ಕಲರ್ಫುಲ್ ಆಗಿದೆ. ಅಂದರೆ ಕಲರ್ಫುಲ್ ಫ್ಲವರ್ಸ್, ಅದರ ಆರ್ಟ್ ಸಮೇತ ಫುಲ್ಲು ಪ್ಲ್ಯಾಂಟ್ಸ್ ಮತ್ತು ಫ್ಲವರ್ಸಲ್ಲೇ ಕವರ್ ಆಗಿದೆ. ಎಲ್ಲಿ ನೋಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಪಪ್ಪಾಯ ಮರ ಸಹ ಬೆಳೆಸ್ತಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಇದು ಫೇಸ್ ಪೇಂಟಿಂಗ್ ಎಲ್ಲ ಮಾಡ್ತಿದ್ವಿ. ಇವತ್ತು ನ್ಯಾಷನಲ್ ಡೇ ಆದ ಕಾರಣ ಹೊರಗಡೆ ಒಂದು ಇಟ್ಟಿದ್ದು, ಮತ್ತು ಪಾಪ್ಕಾರ್ನ್, ಐಸ್ ಕ್ರೀಮ್, ಮಕ್ಕಳಿಗೆಲ್ಲ ಏನೇನು ಬೇಕು ನೋಡಿ ಅದೆಲ್ಲ ಕೌಂಟರ್ಸ್. ಮಗಳಿಗೆ ಕೂತ್ಕೋ ಫೋಟೋ ತೆಗೆಯುವ ಅಂತ ಹೇಳಿದರೆ ಅವಳು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಳು ಮ್ಯೂಸಿಕ್ ನೋಡಿ. ಎಂಟ್ರೆನ್ಸ್. ಈಗ ಹೋಗ್ತಾ ಇದ್ದೇವೆ ದುಬೈ ಬಟರ್ಫ್ಲೈ ಗಾರ್ಡನಿಗೆ. ನೋಡಿ, ಎಲ್ಲ ಬಟರ್ಫ್ಲೈ ಹಿಂದನೇ ಕಿಂಗಿಂದು ಫೋಟೋ, ಅಂದರೆ ಕಿಂಗಿನ ಆರ್ಟ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಏನೇನು ಫೋಟೋ ಕಾಣಿಸಿದೆ ಎಲ್ಲ ಬಟರ್ಫ್ಲೈಸ್ದೆ, ಅಂದರೆ ಸತ್ತೋಗಿರೋ ಬಟರ್ಫ್ಲೈಸ್ದೆಲ್ಲ ಫೋಟೋಸ್ ಮಾಡಿ ಫ್ರೇಮ್ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ನ್ಯಾಷನಲ್ ಡೇ ಆದ ಕಾರಣ ಬೆಲೂನಿಂದ ನೋಡಿ ಮಾಡಿದ್ದಾರೆ. UAE ನ್ಯಾಷನಲ್ ಡೇ, 53rd ನ್ಯಾಷನಲ್ ಡೇ ಅಂತ. ಆದರೆ ಒಳಗೆ ಹೋದಾಗ ಫುಲ್ ಆಫ್ ಗ್ರೀನರೀಸ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಸ್ವಲ್ಪ ಬಟರ್ಫ್ಲೈ ಎಲ್ಲ ಕಮ್ಮಿ ಇತ್ತು. ಹೆಲ್ದಿ ಸಹ ಇಲ್ಲ. ಮುಂಚೆ ತುಂಬ ಇತ್ತಂತೆ, ಈಗೆಲ್ಲ ಕಮ್ಮಿ ಆಗಿ ಸತ್ತೋಗಿದಾವೆ ಅನಿಸ್ತದೆ. ತುಂಬ ಗ್ರೀನರೀಸ್ ಎಲ್ಲ ತುಂಬ ಖುಷಿ ಆಯಿತು. ಹಾಗೆ ಫ್ಲವರ್ ಸಹ ಕಲರ್ಸ್ ಫ್ಲವರ್ಸ್ ಆಯಿತು. ತುಂಬ ಖುಷಿ ಆಯಿತು. ನೋಡ್ತಿರ್ಬೋದು, ನಿಮಗೆ ಕಾಣ್ತಿರ್ಬೋದು, ಆಚೆ ಈಚೆ ಒಂದೊಂದೇ ಬಟರ್ಫ್ಲೈಗಳೆಲ್ಲ ಓಡಾಡ್ತಾ ಇದ್ದಾವೆ. ಹಾಗೆ ಇಲ್ಲಿ ಗುಬ್ಬಚ್ಚಿಗಳು ಸಹ ತುಂಬ ಇದ್ದವು. ಚೆನ್ನಾಗಿತ್ತು. ಏನೋ ಒಂಥರ ಬಟರ್ಫ್ಲೈ ಅಂದರೆ ಮಕ್ಕಳಿಗೆ ಒನ್ ಟೈಮಿಗೆ ಖುಷಿ ತರ್ತದೆ ಅಂತ ಹೇಳ್ಬೋದು.
ಆದರೆ ಇದು ಟೂರಿಸಮ್ನವರಿಗೆಲ್ಲ ಇದು ಬೇಡ ಅಂತ ಅನಿಸ್ತದೆ, ಎಕ್ಸ್ಪೆನ್ಸಿವ್ ಅಂತ ಸಹ ಆಗ್ತದೆ. ಇಲ್ಲಿ ಇದ್ದವರಿಗೆ ಯಾವಾಗಲೂ ಮಾಲ್ಸ್ ಗೀಲ್ಸ್ ಎಲ್ಲ ಹೋಗಿ ಬೋರ್ ಆದವರಿಗೆಲ್ಲ ಒನ್ ಟೈಮ್ ಮಕ್ಕಳಿಗೊಂದು ಎಂಟರ್ಟೈನಿಂಗ್ ಬಟರ್ಫ್ಲೈದು ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡುವಾಗ ಕೆಲವರು ಲಾಗರ್ಸ್ ಎಲ್ಲ ಹಾಕಿದ್ರು ಬಟರ್ಫ್ಲೈ ಎಲ್ಲ ಬಂದು ಅವರವರ ಮೇಲೆ ಕೂರ್ತದೆ ಅಂತ. ಅದು ತಪ್ಪು. ಅವರವರೇ ಮೇಲೆ ಅದಾಗೆ ಬಂದು ಕೂರ್ತಿರ್ಲಿಲ್ಲ, ಬೇರೆಯವರು ಅಂದರೆ ಟಾರ್ಚರ್ ಥರ ಅದನ್ನು ಹಿಡ್ಕೊಂಡು ಕೊಡ್ತಿದ್ರು ಫೋಟೋಸಿಗೆ, ವೀಡಿಯೋಸ್ ಮಾಡಲಿಕ್ಕೆ. ಕೆಲವರು ಯಾವ ಥರ ಅಂದರೆ ಬಟರ್ಫ್ಲೈ ಏನೋ ತಗೊಳ್ತಾರೆ, ಆಚೆ ಹೋಗಿ ಫೋಟೋಶೂಟ್ ಮಾಡುವ ಅನ್ನುವ ಕಾಮನ್ ಸೆನ್ಸ್ ಇರೋದಿಲ್ಲ. ಎಲ್ಲರೂ ನೋಡಲಿಕ್ಕೆ ಬಂದಿರೋದು, ಎಲ್ಲರೂ ಫೋಟೋಸ್ ತೊಗೊಳ್ಳಿಕ್ಕೆ ಬಂದಿರೋದು. ಅಂದರೆ ಫೋಟೋಸ್ ತೊಗೊಳ್ಳಿ, ವೀಡಿಯೋಸ್ ಮಾಡಲಿ, ತಪ್ಪು ಅಂತ ಹೇಳೋದಿಲ್ಲ. ಆದರೆ ಬೇರೆಯವ್ರಿಗೆ ಸಹ ಸ್ಪೇಸ್ ಕೊಡಬೇಕು. ಕೆಲವರು ಅಲ್ಲೇ ಬಟರ್ಫ್ಲೈ ಇಟ್ಕೊಳ್ತಾರೆ, ಅಲ್ಲೇ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಬೇರೆಯವ್ರು ಯಾಕೆ ಬರ್ತಾರೆ ಇಷ್ಟೊಂದು ಹಣ ಕೊಟ್ಟು? ಬೇರೆಯವ್ರಿಗೆ ಸಹ ಸ್ಪೇಸ್ ಕೊಡಬೇಕು. ಎಲ್ಲರೂ ನೋಡಲಿಕ್ಕೆ ಬರೋದಲ್ಲ ಈ ಸ್ಪಾಟಿಗೆ, ಅದೆಲ್ಲ ಯೋಚನೆ ಮಾಡಲ್ಲ. ಅವರ ಎಂಜಾಯ್ಮೆಂಟ್ ಮತ್ತು ಅವರ ವರ್ಲ್ಡಲ್ಲೇ ಇರ್ತಾರೆ. ಕೆಲವರು ಒಂಥರ ಸ್ವಾರ್ಥಿ ಥರ ಸಹ ಯೋಚನೆ ಮಾಡ್ತಾರೆ. ನಮ್ಮ ಜಿಯಾ ಅಂತೂ ಫಸ್ಟ್ ಬೆಟರ್ ಆಗಿದ್ಲು. ಮತ್ತೆ ಈ ಬಟರ್ಫ್ಲೈ ಎಲ್ಲ ಆಚೆ ಈಚೆ ಹೋಗೋದು ನೋಡಿ ತುಂಬ ಹೆದರ್ಕೊಂಡಿದ್ಲು, ಕಿರ್ಚಾಡ್ತಿದ್ಲು. ನೆಲದಲ್ಲಿ ನಿಲ್ಲಕ್ಕೆ ತಯಾರಿರಲಿಲ್ಲ, ಎತ್ಕೊ ಅಂತ ಹೇಳ್ತಾ ಇದ್ಲು. ಜಿಯಂದು ಮತ್ತು ಪ್ರಶಾಂತ್ ಇಂಟರ್ನ್. ಜಿಯಾ ಮೇಡಮ್ ಅಂತೂ ತುಂಬ ಜೋಶಲ್ಲಿ ಹೋದು ಕೈಯನ್ಸ ಎದುರು ನೀಡ್ತಾ ಇದ್ರು. ನನಗೆ ಬೇಕು ಅಂತಿದ್ರು. ಯಾವಾಗ ಬಟರ್ಫ್ಲೈ ತಂದು ಅವ್ರ ಪಾಪ ಇಟ್ಕೊಂಡು ಸಹ ಕೊಟ್ಟರು ಬಟರ್ಫ್ಲೈಯನ್ನು. ಯಾವಾಗ ಬಟರ್ಫ್ಲೈ ಸಹ ತಗೊಂಡು ಬಂದು ಅವ್ರ ಕೈಯಲ್ಲಿ ಇಟ್ಟರು, ರಾಣಿ ಜೇನ್ ಅಂತೂ ಕೊಡ್ವಿ ಬಟರ್ಫ್ಲೈಯನ್ನು ಓಡಿಸಿಬಿಟ್ಲು. ಮೋಸ್ಟ್ಲಿ ಅದ್ರದ್ದು ಮುಂದ್ಗಡೆ ಏನಾದರೂ ಚುಚ್ಚಿತ್ತೋ ಏನೋ ಗೊತ್ತಿಲ್ಲ. ಅದ್ರ ನಂತರ ತುಂಬ ಹೆದರಿಕೆ ಶುರು ಮಾಡಿದ್ಲು. ಸಾಮಾನ್ಯವಾಗಿ ಅವಳು ಹೆದರೋದಿಲ್ಲ, ದೊಡ್ಡ ಇದಕ್ಕೆಲ್ಲ ಹೆದರೋದಿಲ್ಲ. ಏನೋ ಬಟರ್ಫ್ಲೈಗೂ ಅವಳಿಗೂ ಆಗಿ ಬರಲಿಲ್ಲ ಅನಿಸುತ್ತೆ. ಹಿಂಗೆ ಮುಂದೆ ಹೋಗುವಾಗ ಫೇಸ್ ಪೇಂಟಿಂಗ್ಸ್ ಅರೇಂಜ್ ಮಾಡಿದರು. ಇಲ್ಲಿ ನೋಡಿದರು ಬಟರ್ಫ್ಲೈ ತುಂಬ ಏನಿರಲಿಲ್ಲ, ಬಟರ್ಫ್ಲೈ ಇದ್ದರು. ಫುಲ್ ಆಫ್ ಗ್ರೀನರೀಸ್ ಇತ್ತು. ಅದೇನೋ ಖುಷಿ ಆಯಿತು. ಫುಲ್ ಆಫ್ ಗ್ರೀನರೀಸ್, ಕಲರ್ಫುಲ್ ಫ್ಲವರ್ಸ್ ಎಲ್ಲ ಇತ್ತು. ಬಟರ್ಫ್ಲೈ ಏನು ತುಂಬ ನಾವು ಎಕ್ಸೆಪ್ಟೇಷನ್ಸ್ ಎಷ್ಟು ಇಟ್ಟಿದ್ವಿ ಅಷ್ಟು ಇರಲಿಲ್ಲ. ವರ್ತ್ ಆಫ್ ಮನಿ ಅಂತ ಏನು ಅನಿಸ್ಲಿಲ್ಲ. ನಮ್ಮದು ಇಲ್ಲಿದು 50 ದಿರಾಮ್ಸ್ ಅಂದರೆ ಇಂಡಿಯಾ 1200-250 ರುಪೀಸ್ ಪರ್ಸನಿಗೆ. ಸೊ ಅಷ್ಟೊಂದೇನು ವರ್ತ್ ಅಂತ ಅನಿಸ್ಲಿಲ್ಲ. ಟೂರಿಸಮ್ನವರಿಗೆಲ್ಲ ಇದು ವೇಸ್ಟ್ ಅಂತ ಅನಿಸ್ತದೆ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ಅಂತ ಸಹ ಅನಿಸ್ತದೆ. ಲೋಕಲ್ ಅಂದರೆ ದುಬೈಲಿರುವವರಿಗೆ ಒನ್ ಟೈಮ್ ವಾಚ್ ಅಂತ ಸಹ ಹೇಳ್ತೇನೆ ನಾನು. ಇಲ್ಲಿ ಫಿಶ್ ಟ್ಯಾಂಕ್ ಥರ ಮಾಡಿ, ಫಾಲ್ಸ್ ಥರ ಸಹ ಮಾಡಿ ತುಂಬ ಚೆನ್ನಾಗಿ ಫಿಶ್ ಸಹ ಇತ್ತು. ಎಕ್ವೇರಿಯಂ ಫಿಶ್ ಎಲ್ಲ ತುಂಬ ದೊಡ್ಡದಿತ್ತು, ಕಲರ್ಫುಲ್ಲಾಗಿ. ಇದೇನೋ ಒಂಥರ ಚೆನ್ನಾಗಿತ್ತು ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನಿಂಗ್. ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು, ಮಜವಾಗಿತ್ತು. ಒಂಥರ ಪಾಸಿಟಿವ್ ವೈಬ್ ಸಹ ಕ್ರಿಯೇಟ್ ಮಾಡ್ತಿತ್ತು. ಜಿಯಾ
ನಲ್ಲಿ ಒಂದು ಬಟರ್ಫ್ಲೈ ಕೈಗೆ ಬಂತು, ಹಾಗಾಗಿ ಪ್ರಶಾಂತತೆ ಹೇಳ್ತಿದ್ದೆ ಇಷ್ಟು ಕಷ್ಟದಲ್ಲಿ ಒಂದು ಬಟರ್ಫ್ಲೈ ಕೈಗೆ ಬಂತು, ಹಾಗಾಗಿ ಫೋಟೋ ತೆಗೀರಿ ಅಂತ ಫೋಟೋ ಶೂಟ್ ಮಾಡ್ತಾ ಇದ್ವಿ. ಇಲ್ಲಿಗೆ ಬಂದಮೇಲೆ ಆ 50 ದಿರಾಮ್ಸ್ ಯೂಸ್ ಆಗಬೇಕಲ್ಲ, ಹಾಗಾಗಿ ಅಟ್ಲೀಸ್ಟ್ ಫೋಟೋ ಶೂಟ್ ಆದರೂ ಮಾಡುವ ಅಂತ ಫೋಟೋಸ್ ತೆಕ್ಕೊಳ್ತಾ ಇದ್ವಿ. ಫುಲ್ ಆಫ್ ಮನಿ ಪ್ಲ್ಯಾಂಟ್ಸ್, ಮರ, ಗ್ರೀನರೀಸ್, ಅದರ್ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟರ್ಫ್ಲೈಸ್ ಏನೇ ಅಷ್ಟೊಂದು ತುಂಬ ಅಂತಿರಲಿಲ್ಲ. ನಾವು ಇದೇ ಫ್ಯಾಮಿಲಿ ಫ್ರೆಂಡ್ಸಿಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ವಿ. ಕ್ಲೀನಾಗಿ ಸುತ್ತಿದ್ರೆ 10ರಿಂದ 15 ನಿಮಿಷದೊಳಗೆ ಮುಗ್ದೇ ಹೋಗುತ್ತೆ. ಅಂಥದ್ದೇನು ಅಷ್ಟೊಂದು ದೊಡ್ಡದು ಇಲ್ಲ, ತುಂಬಾ ಇಲ್ಲ. ಅವರಿಗೆ ಸಹ ಓಕೆ ಅಂತ ಅನಿಸ್ತಂತೆ, ತುಂಬ ಇಷ್ಟ ಅಂತ ಏನು ಆಗಲಿಲ್ಲ ಅಂತೆ. ನಿಮಗೆ ಮುಂದೆ ಹೋಗುವಾಗ ಫ್ರೆಂಡ್ಸ್ ನನ್ನ ತಲೆ ಮೇಲೆ ಕೈಯಲ್ಲೆಲ್ಲ ಬಟರ್ಫ್ಲೈ ನೋಡ್ಬೋದು. ಅದು ಅದರಾಗೆ ಅದೇ ಸ್ವಂತದಲ್ಲಿ ಬಂದು ಕೂತಿಲ್ಲ ಫ್ರೆಂಡ್ಸ್, ನೀವು ನೆನೆಸ್ಕೊಂಡಿದ್ದಾಗೆ ಫೋರ್ಸ್ಫುಲಿ ಆಗಿ ಅಲ್ಲಿನವರು ಏನು ವರ್ಕ್ ಮಾಡ್ತಾರೆ ನೋಡಿ, ಅವ್ರು ಇಟ್ಟಿದ್ದು ಫೋಟೋಸ್ ಮತ್ತು ವೀಡಿಯೋಗೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಮತ್ತಲಿಕ್ಕೆ ಮರೆತು ಬಿಡಬೇಡಿ. ಇನ್ನೂ ವೀಡಿಯೋಸ್ ದುಬೈದು ಸಿಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಚಾನಲ್.